ಸರ್ ಗಾನವಿಗೆ ಈಗ 2 months ಸೂರಜ್ ಅನ್ನೋರ ಜೊತೆ 2 months ಬ್ಯಾಕ್ ಅಂದ್ರೆ ಇನ್ನೂ 2 months ಆಗಿಲ್ಲ. ಅಕ್ಟೋಬರ್ 29th ಒಂದು 50 days ಅರೌಂಡ್ ಆಗಿದೆ. ಮದುವೆ ಮಾಡ್ಕೊಟ್ಟಿದ್ದೆ, ಅದು ಒಂದು ಅರೇಂಜ್ ಮ್ಯಾರೇಜ್. ಸೊ ಮದುವೆ ಮಾಡಿಕೊಟ್ಟಿದ್ದು ರಿಸೆಪ್ಷನ್ ನಾವು ನವೆಂಬರ್ 23ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ ಕಮ್ ಬೀಗ್ ಊಟ ಮಾಡ್ಕೊಟ್ಟಿದ್ವಿ. ಸೊ ಅದಾದ್ಮೇಲೆ ಗಾನವಿ ಅವ್ರನ್ನ ನಾವು ಅವ್ರ ಮನೆಗೆ ಕಳ್ಸಿಕೊಟ್ಟಿದ್ವಿ. ಸರ್ ಮದುವೆ ಆದಾಗಿಂದನೂ ಆ ಹುಡುಗಂದು ಅವ್ರ ಅತ್ತೆದು ಟಾರ್ಚರು. ಮದುವೆ ಆದಾಗಿಂದನೂ ಬರೀ ಟಾರ್ಚರ್. ಏನು ನಿಮ್ಮ ಮನೇಲಿ ಏನು ಒಡವೆ ಕೊಡ್ತಾರೆ, ನಿಮ್ಮ ಮನೇಲಿ ಏನು ಕಾರ್ ಕೊಡ್ತಾರೆ, ನಿಮ್ಗೆ ಏನು ಆಸ್ತಿ ಕೊಡ್ತಾರೆ, ಇದು ಯಾವುದನ್ನು ಅವರು ಮದುವೆಗೆ ಮುಂಚೆ ಡಿಮ್ಯಾಂಡ್ ಇಟ್ಟಿದ್ದೇ ಇಲ್ಲ. ಮದುವೆಗೆ ಮುಂಚೆ ಡಿಮ್ಯಾಂಡ್ ಇದ್ದಿದ್ದು ಅವ್ರದ್ದು ಮದುವೆ ಮಾತುಕತೆ ಅಂತ ಮಾತಾಡಿದಾಗ ರಿಸೆಪ್ಷನ್ ಮದುವೆ ಅವ್ರು ಮಾಡ್ಕೊಂಡ್ರು, ರಿಸೆಪ್ಷನ್ ಕಮ್ ಬೀಗ್ ರೂಟನ ನೀವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ಕೊಡ್ರಿ ಅನ್ನೋದು ಒಂದೇ ಡಿಮ್ಯಾಂಡ್ ಇದ್ದಿದ್ದು. ಆಮೇಲೆ ನಿಮ್ಮ ಮಗಳಿಗೆ ಏನು ಒಡವೆ ಇಡ್ತೀರಾ ನೀವು ಇಡಿ ಅನ್ನೋದು ಒಂದು ಡಿಮ್ಯಾಂಡ್ ಇಟ್ಟಿದ್ರು. ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡಿದ್ವಿ. ಅವ್ರಿಗೆ ಕೇಳಿದಂಗೆ ನಾವು ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಮಾಡ್ಕೊಟ್ಟಿದ್ವಿ, ಎಲ್ಲ ಫುಲ್ಫಿಲ್ ಆಗಿತ್ತು. ಬಟ್ ಅದಾದ್ಮೇಲೆ ಮತ್ತೆ ಇವರು ಮದುವೆ ಆಗೋಗಿದೆಯಲ್ಲ ಇನ್ನೇನು ಅನ್ನೋ ರೀತಿಯಲ್ಲಿ ಆ ಹುಡುಗಿಗೆ ಟಾರ್ಚರ್ ಕೊಟ್ಕೊಂಡ್ ಬಂದ್ರು. ಏನ್ ನಿನ್ ಮನೇಲಿ ಏನು ಎಷ್ಟೆಷ್ಟು ಒಡವೆ ತರ್ತೇನೆ ನೀನೀಗ, ಈಗ ಮದುವೆ ಆಗಿದೆಯಲ್ಲ ಒಡವೆಗಳೆಲ್ಲ ತಗೊಂಡ್ಬಂದ್ಬಿಡು, ಯಾವ್ದಾದ್ ಕೊಡ್ತಾರೆ ನಿಮ್ಮ ಮನೇಲಿ, ನಿನ್ನ ಹೆಸ್ರಿಗೆ ಏನೇನು ಆಸ್ತಿ ಬರುತ್ತೆ, ನೀನ್ ಏನ್ ನನಗೆ ಇನೋವಾ ಕಾರ್ ಬೇಕು, ನಿಮ್ಮ ಮನೇಲಿ ಇರೋ ಇನೋವಾ ಕಾರ್ ನಮಗ್ ಕೊಡು, ತಗೊಂಬ, ಯಾವಾಗ ಕೊಡ್ತಾರೆ, ಈ ತರ ಫುಲ್ಲು ಚಿತ್ರಹಿಂಸೆ ಕೊಟ್ಬಿಟ್ರು ಸರ್ ಅವಳಿಗೆ. ಮತ್ತೆ ಮದುವೆ ಆದಾಗಿಂದನೂ ಅವ್ರ ಮಧ್ಯೆ ಒಂದು ಇದು ಅನ್ನೋದು ಸ್ಟಾರ್ಟೇ ಆಗಿಲ್ಲ, ಫಿಸಿಕಲ್ ಇಂಟಿಮೆಸಿ ಅನ್ನೋದೇ ಇಲ್ಲ. ಇವಳು ಯಾವಾಗ ಏನೇ ಮನೇಲಿ ಸಹಜವಾಗಿ ದೊಡ್ಡವ್ರು ಕೇಳ್ತಾರೆ ಸಂಪರ್ಕ ಕಾರಣ ಏನು ಅಂತ. ಸರ್ ಕಾರಣ ಬಂದ್ಬಿಟ್ಟು ಎರಡು ಇರ್ಬೋದು ಸರ್. ಒಂದು ಫಾರ್ ಶೋರ್ ನೀನು ಹೇಳ್ತಿದ್ದಂತೆ ಎಲ್ಲ ನಿಮ್ದೆಲ್ಲ ತಗೊಂಬ, ಎಲ್ಲ ಇದು ಒಡವೆಗಳು ತಗೊಂಬ, ಆಮೇಲೆ ಮಾಡ್ಕೊಳ್ಳೋಣ ಅನ್ನೋದು. ಇಲ್ಲ ಅಂದ್ರೆ ಅವನಲ್ಲಿ ಏನೋ ಒಂದು ಸಮಸ್ಯೆ ಇರಬೇಕು. ಆ ಸಮಸ್ಯೆ ಬಗ್ಗೆನೂ ಚರ್ಚೆ ಆಗಿದೆ. ಇದೆಲ್ಲ ಯಾವಾಗ ಅವನು ಪೋಸ್ಟ್ಪೋನ್ ಮಾಡ್ಕೊಂಡ್ ಬಂದಿದ್ದಾನೆ. ಈ ಫಸ್ಟ್ ನೈಟ್ ನ ದಿನಾನು ದಿಂಬನ್ನ ದಪ್ಕೊಂಡಿದ್ನಂತೆ, ಇವತ್ತು ಬೇಡ, ಇವತ್ತು ನನಗೆ ಇಂಟ್ರೆಸ್ಟ್ ಇಲ್ಲ ಅಂದಂತೆ. ಅದಾದ್ಮೇಲೆ ಯಾವಾಗ ನಾ ಮನೇಲಿ ಏನಾನ ರೂಮಿಗೆ ಹೋದ್ರೆ ಲ್ಯಾಚ್ ಹಾಕಕ್ ಹೋದ್ರೆ ಏನಕ್ಕೆ ಲ್ಯಾಚ್ ಹಾಕ್ತಿದ್ಯಾ, ಲ್ಯಾಚ್ ಎಲ್ಲ ಹಾಕ್ಬಾರ್ದು, ನೋ ಅಂತಿದ್ನಂತೆ. ಈ ತರ ಪೋಸ್ಟ್ಪೋನ್ ಮಾಡ್ಕೊಂಡ್ ಬಂದಿದ್ದಾನೆ. ಆಮೇಲೆ ಇವರು ಮದುವೆಗೂ ರಿಸೆಪ್ಷನ್ಗೂ ಒಂದು 25 days ಗ್ಯಾಪ್ ಇತ್ತು. ಆ ಗ್ಯಾಪ್ ರಿಸೆಪ್ಷನ್ ಆದ್ಮೇಲೆ ನಾವ್ ಇಟ್ಕೊಳ್ಳೋಣ ಅನ್ನೋದು. ಆ ರಿಸೆಪ್ಷನ್ ಆದ್ಮೇಲೆ ಅಪ್ರೋಚ್ ಮಾಡಕ್ ಹೋದಾಗ ಇಲ್ಲ ಬೇಡ, ನಾವು ಹನಿಮೂನ್ ಅಲ್ಲಿ ಇಟ್ಕೊಳ್ಳೋಣ ಫಸ್ಟ್ ನೈಟ್ ಅನ್ನೋದು. ಇದನ್ನ ಏನೋ ಒಂದು ಅಪ್ರೋಚ್ ಮಾಡಕ್, ಈ ಹುಡುಗಿ ಕಡೆಯಿಂದ ಅಪ್ರೋಚ್ ಮಾಡಕ್ ಹೋದಾಗ ಯಾವಾಗೂನು ಅವ್ರ ಪ್ರೀತಿನೇ ತೋರಿಸ್ತಾ ಇರ್ಲಿಲ್ಲ. ಒಂದು ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಅದು ಶುರುನೇ ಆಗಿರ್ಲಿಲ್ಲ. ಅದನ್ನ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಿದ್ದಾನೆ. ಸೊ ಏನ್ ಇರ್ಬೋದು, ಎಲ್ಲ ಒಂದು ಸಮಸ್ಯೆ ಇರ್ಬೋದು. ಇಲ್ಲ ಅಂದ್ರೆ ಅವನು ಇವಳ ಮೇಲೆ ಒಂದು ಮೆಂಟಲಿ ಸ್ಟ್ರೆಸ್ ಹಾಕಿ ನೀನ್ ಒಡವೆ ತಗೊಂಬ, ಇದನ್ ತಗೊಂಬ, ಅದಾದ್ಮೇಲೆ ನೋಡ್ಕೊಳ್ಳೋಣ ಅಂತ ಇರ್ಬೋದು. ಸೊ ಇದು ರೀಸನ್ ಇರ್ಬೋದು ಸರ್. ಒಟ್ಟಾರೆಯಾಗಿ ಈಗ ಒಂದು ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು ಈ ರೀತಿಯಾದಂತಹ ಘಟನೆ ಆಗಿದೆ. ಒಂದು ರೀತಿಯಾಗಿ ಎಲ್ಲೋ ಒಂದ್ ಕಡೆ ಗೋಮುಖ ವ್ಯಾಘ್ರ ಅಥವಾ ಮುಖೋಣದ ಬದುಕನ್ನ ಬದುಕಿದ್ರು ಅನ್ನುವಂತ ಒಂದಷ್ಟು ಮಾತುಗಳು. ಏನ್ ಹೇಳ್ತಿದ್ರು ಕೊನೆಯದಾಗಿ ಸರ್? 100% ಸರ್. ಇದು ಅವ್ನು ನೋಡಿದಾಗ ಮಾತ್ರ ಎಲ್ಲಾರು, ಯಾರೇ ಹುಡುಗ ನಾವೆಲ್ಲ ನೋಡಿದಾಗ, ನಾವೆಲ್ಲ ಮಾತಾಡ್ದಂಗೆ ಯಾರಿಗೂ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಅವ್ನ ಹಿಂದೆನೆ ಬೇರೆ, ಅವರು ನಮ್ಮ ಹುಡುಗಿ ಹತ್ರ ತೋರಿಸಿರೋ ಮುಖವಾಡನೇ ಬೇರೆ. 100% ಇದು ಒಂದು ಗೋಮುಖ ವ್ಯಾಘ್ರ ತರ ಸರ್ ಅವನು. ಸೊ ಈ ತರ ಅನ್ಯಾಯ ಯಾರಿಗೂ ಆಗಬಾರ್ದು ಸರ್. ಈ ತರ ಅನ್ಯಾಯ ಇಡೀ ಪ್ರಪಂಚದಲ್ಲಿ ಯಾವ ಹೆಣ್ಣುಮಗಳಿಗೂ ಆಗಬಾರ್ದು ಸರ್. ಇದೆಲ್ಲ ಆದ್ಮೇಲೆ ಅವಳಿಗೆ ಯಾವಾಗ ಅವ್ರ ಮನೆಗೆ ಹೋಗಿವರೆಲ್ಲ ಮಾತಾಡಿದಾಗ ಗೆಟ್ ಔಟ್ ಆಫ್ ಮೈ ಹೌಸ್ ಅಂತ ಹೇಳಿ ಅವನು ಕಳ್ಸಿಬಿಟ್ಟಿದ್ದಾನೆ. ಇವಳು ಕಾಲ್ ಹಿಡ್ಕೊಂಡು ಕೇಳ್ಕೊಂಡಿದ್ದಾಳೆ, ಸೂರಜ್ ನಾನು ಕಳಿಸ್ಬೇಡ, ನಾನು ಇಲ್ಲೇ ಇರ್ತೀನಿ. ಇಲ್ಲ ಹೋಗು ಅಂತ ಹೇಳಿ ಕಾಲ್ ನಿಂಗಂದು ಕಳಿಸ್ಬಿಟ್ಟಿದ್ದಾನೆ. ಇವಳು ಮನೆಗೆ ಬಂದು ಮನನೊಂದು 2 ದಿನ ಕಳೆದು ಅದನ್ನೇ ಯೋಚನೆ ಮಾಡಿ ಯಾಕಂದ್ರೆ ಅವ್ರಿಗೆ ಇನ್ನೊಬ್ಬ ಅಣ್ಣ ಇದ್ದಾನೆ. ಸೊ ಅವ್ನಿಗೆ ಹೆಂಗೆ ಮದುವೆ ಆಗುತ್ತೆ, ನಾನು ಡಿವೋರ್ಸ್ ಕೊಟ್ರೆ ಮಾಡಿದ್ರೆ ಅಂತೆಲ್ಲ ಬಂದು ಅವಳೇನ್ ಮಾಡಿದಾಳೆ, ಇದನ್ನ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸರ್. ನಿಮ್ಮ ಹೆಸರು ಗಾನವಿ ಏನಾಗುತ್ತೆ? ನನ್ನ ಹೆಸರು ಕಾರ್ತಿಕ್. ಗಾನವಿ ನಮ್ಮ ಅಣ್ಣನ ಮಗಳು ಸರ್, ಚಿಕ್ಕಪ್ಪ ಬೇಕು.